ಅವರು ಈಗ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ. ಕಣದಿಂದ ರಿಟೈರ್ಮೆಂಟ್ ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಸೊ ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸಮುದಾಯಗಳು ನಮ್ಮ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಅಂತ ಕೇಳ್ತಕ್ಕಂಥದ್ದು ಸಹಜ. ಆದರೆ ಈ ಚುನಾವಣೆಗೆ ಮಾತ್ರ ಕಾಂಗ್ರೆಸ್ ಪಕ್ಷ ಅವರ ಕುಟುಂಬದಲ್ಲಿ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಶಾಮನೂರು ಶಿವಶಂಕರಪ್ಪನವರು. ಅವರ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಕೊಡಬೇಕು. ಯಾಕಂದರೆ ಬಾಗಲಕೋಟೆಯಲ್ಲಿ ಮೇಟಿ ಅವ್ರ ಮಗನ ಕೊಟ್ಟಿದ್ವಿ, ಇಲ್ಲಿ ಇವ್ರಿಗೂ ಕೊಡೋಣ, ಈ ಚುನಾವಣೆಗೆ ಕೊಡೋಣ. ಮುಂದಿನ ಚುನಾವಣೆಯಲ್ಲಿ ಅದು ಬೇರೆ ರೀತಿಯಲ್ಲಿ ಪರಿಗಣಿಸೋಣ. ಅಲ್ಪಸಂಖ್ಯಾತರಿಗೂ ಕಂಟೆಂಡರ್ಸ್ ಇದ್ದಾರೆ. ಆ ಸೀಟ್ ಭಾಳ ವರ್ಷಗಳಿಂದ ಅಲ್ಪಸಂಖ್ಯಾತರು ಕೇಳ್ತಾ ಇದ್ದಾರೆ. ನಾವು ನಿಶ್ಚಿತವಾಗ್ಲೂ 28ಗೆ ಅದು ಕನ್ಸಿಡರ್ ಮಾಡ್ತೀವಿ ಅಂತ ಆ ಲೆಕ್ಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮತ್ತು ಚರ್ಚೆಗಳಾಗಿದ್ದಾವೆ. ಸೊ ಅದಕ್ಕೋಸ್ಕರ ನನಗೆ ವಿಶ್ವಾಸ ಇದೆ 28ಗೆ ಒಳ್ಳೆ ಬೇರೆ ಥರ ಆಗ್ಬೋದು.